ಚಾಕು ಇರಿತ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿದ್ದ ನಟ ಸೈಫ್ ಅಲಿ ಖಾನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೈಫ್ ಒಟ್ಟು ಆಸ್ತಿ ಕಳೆದುಕೊಳ್ಳೋ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಇದು ಬಾಲಿವುಡ್ನ ಕಿಂಗ್ ಖಾನ್ ಸೈಫ್ ಅಲಿ ಖಾನ್ ಚಾಕು ಇರಿತ ಪ್ರಕರಣದಲ್ಲಿ ಆಸ್ಪತ್ರೆ ಸೇರ್ಕೊಂಡಿದ್ರು. ಈಗ ಚೇತರಿಕೆಯಾಗಿ ಹೊಟ್ಟೆ ಗಾಯ ಇನ್ನೇನು ಗುಣಮುಖ ಆಗಬೇಕು ಅನ್ನೋಷ್ಟರಲ್ಲಿ ಮತ್ತೊಂದು ಆಘಾತ ಎದುರಾಗಿದೆ. ಹಾಗಾದ್ರೆ ಸೈಫ್ ಆಸ್ತಿಯನ್ನ ಕಳೆದುಕೊಳ್ತಾರಾ? ಮಧ್ಯಪ್ರದೇಶ ಹೈಕೋರ್ಟ್ ಸೈಫಿಗೆ ಕೊಡ್ತು ಬಿಗ್ ಶಾಕ್. ಸೈಫ್ ಅಲಿ ಖಾನ್ರ ಒಡೆತನದಲ್ಲಿರುವಂತಹ ಬರೋಬ್ಬರಿ 15,000 ಕೋಟಿ ಆಸ್ತಿ ಕಳೆದುಕೊಳ್ಳೋ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಅಥವಾ ಕೋರ್ಟ್ ಆಸ್ತಿ ಮುಟ್ಟುಗೋಲು ಹಾಕೋದು ಯಾಕೆ? ಅದಕ್ಕೆ ಕಾರಣ ಏನು? ಒಂದಲ್ಲ ಎರಡಲ್ಲ 15,000 ಕೋಟಿಯ ಒಡೆಯ ಸೈಫ್ ಅಲಿ ಖಾನ್. ಮಧ್ಯಪ್ರದೇಶ ಹೈಕೋರ್ಟ್ ಸೈಫಿಗೆ ಕೊಡ್ತು ಬಿಗ್ ಶಾಕ್. ನೋಡಿ, ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮಧ್ಯಪ್ರದೇಶದ ಹೈಕೋರ್ಟ್ ಸೈಫಿಗೆ ಶಾಕ್ ಕೊಟ್ಟಿತ್ತು. ಅಂದರೆ ಆಸ್ತಿ ವ್ಯಾಜ್ಯ ಸಂಬಂಧಪಟ್ಟ ಹಾಗೆ ಸೈಫ್ ಅಲಿ ಖಾನ್ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಯಾಕೆ? ಆ ಆಸ್ತಿ ವಿಚಾರ ಏನು ಅನ್ನೋದನ್ನು ನೋಡೋದಾದರೆ 2015ರಿಂದ ಭೋಪಾಲ್ ರಾಜ್ಯದ ಐತಿಹಾಸಿಕ ಆಸ್ತಿಗಳ ಮೇಲಿನ ತಡೆಯನ್ನು ತೆಗೆದುಹಾಕಿರುವುದರಿಂದ ಮಧ್ಯಪ್ರದೇಶ ಸರ್ಕಾರವು 15,000 ಕೋಟಿ ಮೌಲ್ಯದ ನಟ ಸೈಫ್ ಅಲಿ ಖಾನ್ ಅವರ ಕುಟುಂಬದ ಆಸ್ತಿಯನ್ನು ವಶಪಡಿಸಿಕೊಳ್ಳಬಹುದು. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂದರೆ, ನೋಡಿ, ಈ ನವಾಬರಿದ್ರು ನಮ್ಮ ಭಾರತದಲ್ಲಿ, ನಿಜಾಮರಿದ್ರು, ಮೊಘಲರಿದ್ರು. ಸೊ ಅವರು ಬಿಟ್ಟು ಹೋಗಿರುವಂತಹ ಆಸ್ತಿಗಳ ಪೈಕಿ ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನಲಾಗ್ತಾ ಇತ್ತು. ನವಾಬರ ಆಸ್ತಿ, ನಿಜಾಮರ ಆಸ್ತಿ, ಮೊಘಲರ ಆಸ್ತಿ, ಆ ಆಸ್ತಿಗಳ ಪೈಕಿ ಒಂದಷ್ಟು ಕುಟುಂಬ ಹಿಡಿತವನ್ನು ಸಾಧಿಸಿರುತ್ತೆ. ಭಾರತದಲ್ಲೂ ಕೂಡ ಇದ್ದಾರೆ. ಈಗ ಟಿಪ್ಪು ಸುಲ್ತಾನರ ಆಸ್ತಿ, ಆ ಆಸ್ತಿಯ ಮೇಲೂ ಕೂಡ ಒಂದಷ್ಟು ಹಿಡಿತಗಳಿರ್ತವೆ. ಸೊ ಆ ಆಸ್ತಿಗಳನ್ನು ಶತ್ರುಗಳ ಆಸ್ತಿ ಅಂತ ಹೇಳಿ ಸರ್ಕಾರವೇ ಮಾಡಿಟ್ಕೊಂಡಿರುತ್ತೆ. ಆ ಆಸ್ತಿಗಳ ಪೈಕಿ ಪಟೌಡಿ ಕುಟುಂಬವು ಭೋಪಾಲ್ನಲ್ಲಿ 15,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದೆ ಎಂದು ಮೂಲಗಳು ತಿಳಿಸಿರುವಂತಹದ್ದು. ಅದು ಸೈಫ್ ಅಲಿ ಖಾನ್ ಮತ್ತು ಶರ್ಮಿಳಾ ಟ್ಯಾಗೂರ್ ಅವರ ಕುಟುಂಬದ ಒಡೆತನದಲ್ಲಿದೆ. ಇದು ಕೊಹೆ ಫಿಜಾದಿಂದ ಭೋಪಾಲ್ನ ಚಿಕ್ಲೋಡ್ವರೆಗೂ ಕೂಡ ವ್ಯಾಪಿಸಿಕೊಂಡಿದೆ. ಆ ಆಸ್ತಿಯ ಮೇಲೆ ಹಿಡಿತವನ್ನು ಈಗ ಸರ್ಕಾರ ಮುಟ್ಟುಗೋಲು ಅಥವಾ ಕೋರ್ಟ್ ಆದೇಶದಂತೆ ಮುಟ್ಟುಗೋಲು ಆಗೋ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.